ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ವಿ ಅಂತ ಹೇಳಿದ್ರಿ. ಮುಖ್ಯಮಂತ್ರಿಗಳ ಒಂದಷ್ಟು ಆ ಕಟ್ಟು ಶಬ್ದಗಳ ವಿಚಾರ ಏನು ರಾಜ್ಯಪಾಲರು ಪ್ರಸ್ತಾಪ ಮಾಡಿದ್ದಾರೆ, ಅದನ್ನೇನ ತೆರವುಗೊಳಿಸ್ತೀವಿ, ತೆಗಿತೀವಿ ಅಂತ ಏನೋ ಹೇಳ್ತಾ ಇದ್ದಾರಾ? ಮಾಡಿಫೈ ಮಾಡೋನು ತೆಗಿಯೋಕೆ ಹೆಂಗಾಗ್ತಿದೆ? ಇಟ್ ಈಸ್ ಅ ಕ್ಯಾಬಿನೆಟ್ ಡಿಸಿಷನ್, ಇಟ್ ಈಸ್ ನಾಟ್ ಮೈ ಡಿಸಿಷನ್, ಕ್ಯಾಬಿನೆಟ್ ಡಿಸಿಷನ್. ಅದಕ್ಕೆ ಮತ್ತೆ ಕ್ಯಾಬಿನೆಟ್ ಕೂಡಿ ಮಾಡಿ ಇವೆಲ್ಲ ಆಗೋದಿಲ್ಲ. ಮಾಡಿ ನಾವು ಸಣ್ಣ ಪುಟ್ಟ ಇದು ಲ್ಯಾಪ್ಸಿದ್ದು ಸರಿಪಡಿಸಿ ಪ್ರಯತ್ನ ಮಾಡ್ತೀನಿ. ಎಚ್ ಕೆ ಪಾಟೀಲ್ ಕೂಡ ಬೇರೆ ಬೇರೆ ಏಜ್ ಅವ್ರು ಕೂಡ ಮಾತಾಡ್ತಂತ ಹೇಳಿದರು. ಆಮೇಲೆ ರಾತ್ರಿ ಭಾಳತ್ತಾತು, ಆಮೇಲೆ ನನಗೇನು ಮಾಹಿತಿ ಇಲ್ಲ. ಈಗ ರಾಜ್ಯಪಾಲರು ಸದನಕ್ಕೆ ನಾನು ಬರ್ದಲೇ ಇರ್ಲಿಕ್ಕೆ ಆಗತ್ತಾ? ಸಂವಿಧಾನದಲ್ಲಿ ಬರ್ದಲೇ ಇರ್ಲಿಕ್ಕೆ ಆಗತ್ತಾ? ಹೇಗೆ ಸರ್ ಅದು? ಬರಬೇಕಾಗ್ತಿದೆ, ಸಂವಿಧಾನದಲ್ಲಿ ಬರಬೇಕಾಗ್ತದೆ. ಬರಲಿಲ್ಲ ಅಂದ್ರೆ ತಪ್ಪಾಗ್ತಿದೆ. ಅವರು ಅದಕ್ಕೆ ರೆಡಿ ಇದಾರೆ. ಅವರು ನಾ ಫೇಸ್ ಮಾಡೋಕೆ ರೆಡಿ ಅಂತಾರೆ ರಾಜ್ಯಪಾಲ. ನಾ ಬರೋದಿಲ್ಲ, ನನಗೆ ಮೈಯಾಗ ಆರಾಮಿಲ್ಲ, ನಾನು ಲೆಟ್ರ್ ಕೊಡ್ತೀನಿ, ರಾಷ್ಟ್ರಪತಿ ಇವನು ಪರ್ಮಿಷನ್ ತೊಗೋತೀನಿ, ನಾ ಬರೋಕ್ಕಾಗೋದಿಲ್ಲ ಅಂತಾರೆ. ಬರಲಿಲ್ಲ ಅಂದ್ರೆ ಕ್ರೈಸಿಸ್ ಆಕತಿ. ಬಟ್ ಕಾನೂನು ಪ್ರಕಾರ ರಾಜ್ಯಪಾಲರು ಬರಲೇಬೇಕು. ಈಗ ಒಂದು ಪಕ್ಷದಲ್ಲಿ ಈಗ ರಾಜ್ಯಪಾಲರು ಇದೇ ರೀತಿಯಾದ ಭಾಷಣವನ್ನು ಓದಬೇಕು, ಸರ್ಕಾರ ಬರೆದು ಕೊಟ್ಟಿದ್ದೇ ಓದಬೇಕು ಅನ್ನೋದಿದೆಯಾ? ಇಲ್ಲಾಂದ್ರೆ ಅವರು ಎಷ್ಟು ಬೇಕು ಅಷ್ಟೇ ವಿಚಾರವನ್ನು ಓದಿ ಮಂಡನೆ ಮಾಡಿ ಹೋಗ್ಬೋದು, ಹೇಗೆ ಅದಿದೆ? ಒಂದು ಕಾನೂನು ಪ್ರಕಾರ ಕ್ಯಾಬಿನೆಟ್ ಏನು ಡಿಸಿಷನ್ ತೊಗೊಂಡು ಭಾಷಣ ಮಾಡಿದ ಅದನ್ನು ಕಡ್ಡಾಯವಾಗಿ ಓದಲೇಬೇಕು. ಇದು ಮ್ಯಾಂಡೇಟರಿ ರಾಜ್ಯಪಾಲರಿಗೆ. ಒಂದೊಂದು ಸರಿ ಅವರಿಗೆ ಭಾಳ ಇರುಸು ಮುರುಸಾದ್ರೆ ಹಿಂದೆ ಮಾಡಿದಲ್ಲ ಹಂಗೆ ಒಂದು ಪ್ಯಾರ ಓದಿ ಹೋಗಿಬಿಟ್ರೆ ಮುಗಿ ನಡೀತೈತಿ. ಅದು ನಾವು ಟೇಕ್ ಇಟ್ ಗ್ರಾಂಟೆಡ್ ಅಂತ ತೊಗೊಳ್ತೀವಿ. ಅದನ್ನು ಮಂಡಿಸ್ಯಾರ ತೊಗೋತೀವಿ, ಅದನ್ನು ಅದ್ರ ಮೇಲೆ ಚರ್ಚೆ ಮಾಡ್ಬೋದು. ರಾಜಕಾರಣವನ್ನು ಮಾಡಲಾಗ್ತಿದೆ ರಾಜ್ಯಪಾಲರು ಅನ್ನೋ ಒಂದು ಆರೋಪವನ್ನು ಸರ್ಕಾರ ಮಾಡ್ತಾ ಇದ್ದಾರೆ ಸರ್. ಅದು ರಾಜ್ಯಪಾಲರದೇನು ಇದಿಲ್ಲ, ಏನು ರಾಜಕಾರಣ. ಬಟ್ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ರಾಜಕಾರಣ ಇದೆ. ಅವ್ರ ನಡುವೆ ಇವ್ರು ಸಿಕ್ಕೊಂಡಾರ. ಇವರೇನಂತ ರಾಜ್ಯಪಾಲರು ನನ್ನಿಂದ ಯಾಕೆ ಹೇಳಿಸ್ತೀರಿ ನೀವು? ನನ್ನಿಂದ ಹೇಳಿಸಿ ನನಗೆ ಐ ಆಮ್ ಅಪಾಯಿಂಟೆಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ, ಮತ್ತು ನಾನು ಅವ್ರು ಹೇಳ್ದಂಗೆ ಕೇಳಬೇಕಾಗೈತಿ, ನಿಮ್ಮ ಇದನ್ನು ನೋಡ್ಬೇಕಾಗೈತಿ, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿರಿ ಅಂತ ಅವ್ರು ಇರ್ತಾರೆ. ಈಗ ಸರ್ಕಾರ ರಾಜ್ಯಪಾಲರು ಬಂದಿಲ್ಲ ಅಂತ ನಾವು ಕಾನೂನು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದೆ. ಕಾನೂನು ಹೋರಾಟ ಮಾಡಿ ಈಗ ಸದ್ಯ ನಿಂತು ಹೋಗ್ತಲ್ಲ, ಚರ್ಚೆ ಆಗಂಗಿಲ್ಲ, ಏನಾಗಂಗಿಲ್ಲ, ನಡೆಯಂಗಿಲ್ಲ. ಅದಕ್ಕೆ ಅವ್ರಿಗೆ ನಾವೇನಂತೀವಿ, ಅವ್ರು 2ರಿಂದ 11 ತೆಗಿ ಅಂತಾರೆ. ಏನು ಅವನ್ನಷ್ಟು ಕಟ್ ಮಾಡಿ ಸದನವನ್ನು ನಡ್ಸಾಕ್ಬಿಟ್ಟ ನಾವು ಮುಂದೆ ಸದನದಲ್ಲಿ ಅದನ್ನು ಮಂಡಿಸಬೇಕಾದಂಥ ಪರಿಸ್ಥಿತಿ ಲೀಗಲ್ ಇದನ್ನು ಕೇಳಬೇಕು. ಒಟ್ಟಾರೆ ಇದೇನೆಂದ್ರೆ ಈ ಕನ್ಫ್ರಂಟೇಷನ್ ಸರಿಯಲ್ಲ, ಇಷ್ಟು ಮಾತ್ರ ಹೇಳ್ಬೋದು ನಾವು. ಈಗ ರಾಜ್ಯಪಾಲರು ಕೂಡ ನಾನು ಕಾನೂನು ಹೋರಾಟಕ್ಕೆ ಹೋಗ್ತೀನಿ, ಸಿದ್ಧ ಇದ್ದೀನಿ ಅಂತ ನಿಮ್ಮ ಹತ್ರ ಹೇಳಿದ್ರ? ನಮ್ಮ ಹತ್ರ ಅಂದ್ರೆ ಅವ್ರು ಕೋರ್ಟ್ಗೆ ಹೋಗಲಿ, ಕೋರ್ಟಿಗೆ ಹೋದ್ರೆ ಅವ್ರೇನು ಕೋರ್ಟಿಗೆ ಅವ್ರು ಹೋದ್ರೆ ನಾನು ಕೋರ್ಟಿಗೆ ಹೋಗ್ತೀನಿ, ನನಗೇನು ಅದ್ರ ಬಗ್ಗೆ ಭಯ ಇಲ್ಲ ಅಂತ ಹೇಳಿದ್ರು. ಅಂದರೆ ಇಲ್ಲಿ ಹಗ್ಗ ಜಗ್ಗಾಟ ಬೇಡ, ಒಂದು ಸುಲಲಿತವಾಗಿ ಸದನ ನಡೆಯಕ್ಕೆ ಅನುವು ಮಾಡಿಕೊಳ್ಳಿ ರಾಜ್ಯ ಸರ್ಕಾರ, ರಾಜ್ಯಪಾಲರು ಸೇರಿ ಅಂತ ನಿಮ್ಮ ಅಭಿಪ್ರಾಯನ? 100% ಏನಾರ ಮಾಡಿ ಯಾಕಂದ್ರೆ ಇದು ಬೇರೆ ರಾಜ್ಯಗಳಂತ ನಮ್ಮ ರಾಜ್ಯ ಅಲ್ಲ. ಇದೊಂದು ಇಲ್ಲಿವರೆಗೆ ಒಂದು ಗಣತಿ ಗೌರವ ಇಟ್ಕೊಂಡು ಬಂದಂಥದ್ದು. ಈಗ ಅದರಿಂದ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರ್ತೈತಿ, ರಾಜ್ಯಪಾಲಗೂ ಕೆಟ್ಟ ಹೆಸರು ಬರ್ತೈತಿ, ಜನನೂ ಇದನ್ನು ಮಾಡ್ತಾರೆ. ಅದಕ್ಕೆ ಬ್ಯಾಡ್ ಅಂತೀವಿ. ಈಗ ಹೋಗ್ತೀನಿ ನಾ, ಈಗ ಹೋಗಿ ಮುಖ್ಯಮಂತ್ರಿಗಳು ಮಾತಾಡೋದಕ್ಕೆ ಏನಾರು ಒಂದು ದಾರಿ ಹುಡುಕುವಂಥ ಕೆಲಸ ಮಾಡ್ತೀವಿ. ಇದಿಷ್ಟು ಸಭಾಪತಿಗಳಂತ ಬಸವರಾಜ್ ಹೊರಟ್ಟಿಯವರ ಮಾತು. ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.